ವೆಲ್ಕಮ್ ಟು ದಿ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಮಾಡ್ತಿರೋದು ಆಫ್ಟರ್ ಲಾಂಗ್ ಟೈಮ್, ತುಂಬ ತಿಂಗಳಾದಮೇಲೆ ನಾನೊಂದು ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಅದನ್ನ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ಮಾಡೋಕ್ಕೆ ದ ಮೇನ್ ರೀಸನ್ ಇಸ್ ಮೈ ಲೈಫ್. ಏನದು ಅಂತ ನೀವು ಯೋಚನೆ ಮಾಡ್ತಿರ್ತೀರ ಅಲ್ವಾ? ಡೆಫಿನೆಟ್ಲಿ ಈ ವಿಡಿಯೋ ನೋಡೋದ್ರಿಂದ ವಾಟ್ ಈಸ್ ಮೈ ಲೈಫ್, ವಾಟ್ಸ್ ಹ್ಯಾಪನಿಂಗ್, ಹೌ ಇಸ್ ಇಟ್, ಆ್ಯಂಡ್ ನನ್ನ ಹಿಂದೆ ಯಾರು ಆ ಎನರ್ಜಿ ಇದ್ದಾರೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನಾನು ಇವತ್ತು. ಐ ಆಮ್ ಸೋ ಗ್ಲ್ಯಾಡ್ ದ್ಯಾಟ್ ಮತ್ತೆ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಐ ಆಮ್ ಜಸ್ಟ್ ಕಮಿಂಗ್ ಫ್ರಂಟ್ ಆಫ್ ಯು ಗೈಸ್. ಗೊತ್ತಲ್ವಾ ಹೇಗಿರುತ್ತೆ ಕಾರ್ಪೊರೇಟ್ ಲೈಫ್ ಅಂತ ಅಂದರೆ ಸೋ ಬ್ಯುಸಿ, ಸೋ ಬ್ಯುಸಿ ಆಗಿರುತ್ತೆ. ಸೊ ಎಷ್ಟು ಬ್ಯುಸಿ ಇರ್ತೀವಿ ಅಂತಂದರೆ ನಾನು ಆಲ್ಮೋಸ್ಟ್ 42 ಇಸ್ ಆಲ್ಮೋಸ್ಟ್ 84 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀನಿ ನನ್ನ ಆಫೀಸ್ಗೆ. ಸಿನ್ಸ್ ಐ ಆಮ್ ಗೆಟಿಂಗ್ ಕ್ಯಾಬ್ ಸ್ವಲ್ಪ ಓಕೆ ಅನ್ನೋ ಥರ. ಸೊ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಮೈ ಮಾಮ್ ಫಾರ್ ಎಂಕರೇಜಿಂಗ್ ಮೀ, ಫಾರ್ ಸಪೋರ್ಟಿಂಗ್ ಮೀ. ಯಾಕಂತ ಅಂದರೆ ನಾನು ಜಸ್ಟ್ ಮನೆಗೆ ಬರೋದು ಮಲ್ಗಕ್ಕಷ್ಟೆ, ಇನ್ನೆಲ್ಲ ಲೈಕ್ ಆಲ್ಮೋಸ್ಟ್ 15 to 20 hours ಆಚೆನೇ ಇರ್ತೀನಿ ನಾನು, ಆಯಿತಾ. ಆ್ಯಂಡ್ ಮನೆಗೆ ಬರೋದು ಮಲ್ಗಕ್ಕಷ್ಟೆ. ಐ ರಿಯಲ್ ಮಿಸ್ ಮೈ ಪೇರೆಂಟ್ಸ್. ಸಿನ್ಸ್ ಇವಾಗ ಎಷ್ಟೋ ಜನ ಪಿ ಜಿಯಲ್ಲಿ ಇದ್ದಾರೆ, ವೆರಿ ಅವೇ ಫ್ರಮ್ ದ ಫ್ಯಾಮಿಲಿ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ. ಬಟ್ ನಾನು ಒಂದೇ ಲೊಕೇಶನಲ್ಲಿ ಇದ್ದು ಒಂದೇ ಮನೇಲಿದ್ದು, ಸ್ಟಿಲ್ ಐ ಆಮ್ ನಾಟ್ ಗೆಟಿಂಗ್ ಟೈಮ್, ನಂಗೆ ಟೈಮೇ ಸಿಗ್ತಿಲ್ಲ. ಬಟ್ ಇಷ್ಟು ನಾನು ನಿಭಾಯಿಸೋಕ್ಕೆ, ಸಿನ್ಸ್ ಐ ಆಮ್ ಆಲ್ಸೋ ಆನ್ ದ ಡಯಟ್, ನಾನು ಡಯಟಲ್ಲಿ ಇರೋದ್ರಿಂದ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ಸ್ ಮೈ ಮಾಮ್. ನೋಡಿ ಈಗಲೂ ಕೂಡ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಟ್ಟಿದ್ದಾರೆ ನಮ್ಮಿ. ಆ್ಯಂಡ್ ಕ್ಯಾನ್ ಯು ಸಿ ದ ಇಟ್ಸ್ ಲಂಚ್ ಪ್ಯಾಕ್ ಆಲ್ರೆಡಿ ಪ್ಯಾಕ್ ಮಾಡಿಟ್ಟಿದ್ದಾರೆ. ನಾನು ಕಂಪ್ಲೀಟ್ ಡಯಟ್ ಚಾರ್ಟ್ನ ಶಿ ಇಸ್ ಮೇಂಟೈನಿಂಗ್ ಸೋ ಗುಡ್. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಇಂದ ಹಿಡಿದು ಡಿನ್ನರ್ವರೆಗೂ ಐ ಜಸ್ಟ್ ಕ್ಯಾರಿ ಎವ್ರಿಥಿಂಗ್. ನಾನು ಮನೇಲಿ ಕುತ್ಕೊಂಡು ನಿಜ ತಿನ್ನೋಕ್ಕೂ ಟೈಮ್ ಇಲ್ಲ ನನಗೆ. ಐ ವಿಲ್ ಬಿ ಸೋ ಪ್ಯಾಕ್ಡ್ ಅಪ್. ಈಗಲೂ ಅಷ್ಟೇ ಹ್ಯಾವ್ ಬಿನ್ ಎಡಿಟೆಡ್ ಸೋ ಮೆನಿ ವಿಡಿಯೋಸ್ ಪೋಸ್ಟ್ ಮಾಡೋಕ್ಕೆ, ಬಟ್ ಡ್ಯೂ ಟು ಹಾರ್ಡ್ ಟೈಮ್ ಎಲ್ಲ ಹಾಗೆ ಇದೆ. ಬಟ್ ಐ ರಿಯಲಿ ವಾಂಟ್ ಯು ಟು ಪೋಸ್ಟ್ ದಿಸ್ ವಿಡಿಯೋ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಸ್ ಐ ಸೆಡ್ ಯು ಮುಂಚೆ, ಐ ಹ್ಯಾವ್ ಟು ರಿಯಲಿ ಇಂಟ್ರಡ್ಯೂಸ್. ಆಲ್ರೆಡಿ ಇಂಟ್ರಡ್ಯೂಸ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ಬಟ್ ದಿಸ್ ವಿಡಿಯೋ ಇಸ್ ರಿಯಲಿ ಇಂಪಾರ್ಟೆಂಟ್ ಅಗ್ಯಾನ್. ಆ್ಯಂಡ್ ವೈ ಅಂತ ನಾನು ಹೇಳ್ತೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಆ್ಯಂಡ್ ವಿಲ್ ಬಿ ವೆರಿ ಕ್ಯೂರಿಯಸ್. ಐ ನೋ ದ್ಯಾಟ್ ಯಾವುದು ಅಂತ ಅಂದ್ಬಿಟ್ಟು ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ಆ್ಯಂಡ್ ಈಗ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, ಇದು ಇಟ್ಸ್ ನಾಟ್ ಅ ಸ್ಟೋರಿ ಬೈ ದ ವೇ. ನಾನು ಏನೇ ಹೇಳ್ತೀನಿ, ಇಟ್ಸ್ ಆಲ್ಮೋಸ್ಟ್ ದಿ ಎಕ್ಸ್ಪೀರಿಯನ್ಸ್ ವಾಟ್ ಹ್ಯಾವ್ ಬಿನ್ ಗಾನ್ ಟು ದು. ಸೊ ದ ಎಕ್ಸ್ಪೀರಿಯನ್ಸ್, ಐ ವಾಸ್ ನಾಟ್ ಲೈಕ್ ದಿಸ್. ನಾನು ಇಷ್ಟೊಂದು ಡಿವೈನ್ ಆಗಿ ಸ್ಪಿರಿಚುವಲ್ ಆಗಿ ನಿಜ ಇರಲಿಲ್ಲ. ಆ್ಯಂಡ್ ಐ ವಾಸ್ ಜಸ್ಟ್ ಲೀಡಿಂಗ್ ಮೈ ಲೈಫ್ ನನಗೆ ಹೆಂಗೆ ಬೇಕೋ ಹಾಗೆ. ಬಟ್ ಸಮಥಿಂಗ್ ಲೈಫಲ್ಲಿ ಸಡನ್ ಟರ್ನ್ ಓವರ್ಸ್ ಅಂತ ಇರುತ್ತೆ. ವಿ ವಿಲ್ ನಾಟ್ ಬಿ ನೋಯಿಂಗ್ ದಟ್ ಆ ಟರ್ನ್ ಓವರ್ಸ್ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ, ಯಾವ ಮೂಲಕ ಬರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಟರ್ನ್ ಓವರ್ಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ದೆನ್ ಯು ವಿಲ್ ರಿಯಲೈಸ್ realize of what? Realize of life, people who will be with you, who not. ನಂದೇ ಹೇಳ್ತೀನಿ, ಜಸ್ಟ್ ರೀಸೆಂಟ್ ಸ್ಟೋರಿ ಆಯಿತಾ. ಲೈಫಲ್ಲಿ ಸಾಕಷ್ಟು ಆಗುತ್ತೆ. ವಿಲ್ ಜಸ್ಟ್ ಕಮ್ ಅಕ್ರಾಸ್ ಎವ್ರಿಥಿಂಗ್. ಬೇಜಾರಾಗುತ್ತೆ, ಬಟ್ ಸ್ಟಿಲ್ ಫೈನ್ ಶೇರ್ ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ಐ ಜಸ್ಟ್ ಗೋ. ಸಡನ್ ಆಗಿ ಓಕೆ ನಾನು ಮಾಡೋ ಕೆಲಸನೂ ಇಷ್ಟ ಆಗಲ್ಲ. ಐ ಡೋಂಟ್ ಲೈಕ್ ಮೈ ಶಿಫ್ಟ್. ಐ ಡೋಂಟ್ ಲೈಕ್ ದ ಪೀಪಲ್ ಅರೌಂಡ್ ಮೀ. ಐ ಡೋಂಟ್ ಲೈಕ್ ವಾಟ್ ಎವರ್ ಈಸ್ ಹ್ಯಾಪನಿಂಗ್ ಇನ್ ಮೀ. Right? You're understanding, right? So ಏನೇ ಆದ್ರೂ it will be something I don't like it ಅನ್ನೋ ಥರ. ಬಟ್ ನನಗೆ ಏನೇ ಆದ್ರೂ I really don't share with the people. I only share with him. I'll just show who is he. I only share with him, ಆಯ್ತಾ. So okay, ಏನೇ ಆದ್ರೂ I'll just keep it myself, because we can't share few things ಎಲ್ಲರ ಹತ್ರನೂ ಅಲ್ವಾ. ನಾನು ತುಂಬ ಪ್ಯಾಕ್ಡಪ್ ಆಗಿದ್ದೀನಿ. ಆ್ಯಂಡ್ ಪ್ಯಾಕ್ಡಪ್ ಇನ್ ದ ಸೆನ್ಸ್ ಚೂಸಿ. ಸೊ ನನಗೆ ಬೇಜಾರಾದಾಗ ನನ್ನ ಫ್ರೆಂಡ್ಸ್ ಎಲ್ಲ, ನಾನು ನಿಜ ಯಾರು ಫ್ರೆಂಡ್ಸೇ ಇಲ್ಲ ಬೈ ದ ವೇ, ತುಂಬ ರೇರ್.
ಅದರಲ್ಲೂ ಕೂಡ 1-2 ಫ್ರೆಂಡ್ಸ್ ಅಷ್ಟೇ. ಅವರು 6 ತಿಂಗಳಿಗೊಂದ್ಸರಿ, ವರ್ಷಕ್ಕೊಂದ್ಸರಿ ಮಾತಾಡೋ ಅಂತ. ಬಟ್ ಐ ಲೈಕ್ ವೆರಿ ಏನೋ ನಾನು ಮಾತಾಡ್ತಿದ್ದೀನಿ ಅಂತಂದ್ರೆ ದೇ ಹ್ಯಾವ್ ಟು ಬಿ ಟುಗೆದರ್. ನಾನು ನೋಡ್ಬೇಕು ಅವನ್ನ. ಲೈಕ್ ಸಡನ್ ಆಗಿ ವರ್ಷಕ್ಕೊಂದ್ಸರಿ 2 ಸರಿ ಕಾಲ್ ಮಾಡಿ ಮಾತಾಡ್ಸೋದು, ಐ ಡೋಂಟ್ ಗೆಟ್ ಅಟ್ಯಾಚ್ ಟು ದೋಸ್ ಕೈಂಡ್ ಆಫ್ ಪೀಪಲ್. ಬಟ್ ಹಿಂಗೆ ಏನೇ ಆದಾಗೂ ಕೂಡ ನಾನು ನಮ್ಮ ಆಫೀಸ್ ಬ್ರೇಕ್ಸಲ್ಲಿ 15-20 ಮಿನಿಟ್ಸ್ ವಾಟ್ ಎವರ್ ದ ಬ್ರೇಕ್ಸ್ ಇಸ್, ಐ ಜಸ್ಟ್ ಗೋ ಫಾರ್ ವಾಕ್ ಹೋದಾಗ ನನಗೆ ತುಂಬ ತಲೆಯಲ್ಲಿ ಓಡ್ತಿರುತ್ತೆ. ಹೋದಾಗ ಐ ಜಸ್ಟ್ ಮೋಟಿವೇಟ್ ಆ ಬ್ರೇಕ್. ಹೆಂಗೆ 10 hours ಜಾಬಲ್ಲಿ 15-30 ಮಿನಿಟ್ಸ್ ಇಸ್ ಜಸ್ಟ್ ಶಾರ್ಟ್ ಟೈಮ್ ಆಫ್ ಪೀರಿಯಡ್ ಅಲ್ವಾ. ಆ ಟೈಮ್ ನಮ್ಗೆ ಸಿಕ್ಕಿದಾಗ ಐ ಜಸ್ಟ್ ಮೋಟಿವೇಟ್ ಮೈ ಸೆಲ್ಫ್. ನಾವು ಈ ಜೊತೆ ಮಾತಾಡ್ತೀವಿ. ಇವಾಗ ಸಡನ್ ಆಗೇನೆ ಎಲ್ರಿಗೂ ಇರುತ್ತೆ ಹಾಗೆ, ಜನರಲಿ ನನಗೂ ಕೂಡ ಸಡನ್ ಸಮ್ಟೈಮ್ಸ್ ನಮಗೆ ಬ್ಯಾಲೆನ್ಸ್ ಮಾಡೋಕೆ ಆಗ್ತಿಲ್ಲ. ವರ್ಕ್ ಲೈಫ್, ಫ್ಯಾಮಿಲಿ, ಸಡನ್ ಆಗಿ ಮ್ಯಾರೇಜ್ ಪ್ರಪೋಸಲ್ಸ್, ಅದು ಇದು ಮತ್ತೆ ಏನೋ ಒಂದು ಎಕ್ಸ್ಟ್ರಾ ಏನನ ಬಂದು ಆಗುತ್ತೆ. ವಿ ಆರ್ ಹ್ಯೂಮನ್ಸ್ ಅಲ್ವಾ, ಏನನ ಆಗ್ತಾನೆ ಇರುತ್ತೆ ಅಲ್ವಾ. ಸೊ ಹಂಗೆ ಹಿಂಗೆ ಆದಾಗ ಐ ಫೀಲ್ ಲೈಕ್ ಓಕೆ ಟೆಲಿಂಗ್, ನಾನು ಅವನ್ನ ಮಿಸ್ ಮಾಡ್ಕೊತೀನಿ. ತುಂಬ ಮಿಸ್ ಮಾಡ್ಕೊಂಡಾಗ ಐ ಕಾಲ್ ಹಿಮ್, ಬನ್ನಿ, ಐ ವಾಂಟ್ ಟು ಸೀ ಯು, ಐ ವಾಂಟ್ ಟು ಟಾಕ್ ಟು ಯು ಅಂತಂದ. ಹಿ ನೆವರ್ ಕಮ್ಸ್, ಹಿ ನೆವರ್ ಎವರ್ ಎವರ್ ಕಮ್ಸ್, ಬಟ್ ಹಿ ಆಲ್ವೇಸ್ ಪ್ರೂವ್ಸ್ ದಟ್ ಹಿ ಈಸ್ ವಿತ್ ಮೀ ಅಂತ ಅಂದ್ಬಿಟ್ಟು ಆಯ್ತಾ. ಸೊ ಹಿಂಗೆ ನಾರ್ಮಲಿ ಹಿಂಗೆ ಒಬ್ಳೆ ಹೋದಾಗ ಫ್ರೀ ಟೈಮಲ್ಲಿ ಐ ಜಸ್ಟ್ ವಾಕ್ ಅಲಾನ್, ಒಬ್ಳೆ ಓಡಾಡ್ಕೊಂಡು ಐ ಟಾಕ್ ಟು ಹಿಮ್. ಬೈ ದ ವೇ, ನಂಗೆ ಏನೇನಾಗಿದೆಯೋ ಮಾತಾಡ್ತೀನಿ. ನೀವು ಮಾತಾಡೋಕ್ಕಾಗಲ್ಲ, ಯು ಶೋ ಮೀ, ನಂಗೆ ಏನೋ ಒಂದು ಪ್ರೂಫ್ ಕೊಡಿ, ಏನೋ ಮೇಕ್ ಮಿ ಅಂಡರ್ಸ್ಟ್ಯಾಂಡ್. ಯೋಚನೆ ಮಾಡ್ತಿರೋದು ಕರೆಕ್ಟಾ, ನಾನು ಮಾತಾಡ್ತಿರೋದು ಕರೆಕ್ಟಾ, ನಾನು ಮಾಡ್ತಿರೋ ಕೆಲಸ ಅದು ಕರೆಕ್ಟಾ, ನನಗೆ ಏನೇ ಆದರೂ ಇಂಡೈರೆಕ್ಟಾಗಿ ಹಿಂಟ್ಸ್ ಕೊಡೋದು ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥನೇ ಆಗೋದಿಲ್ಲ. ನನಗೆ ಹೇಗೆ ಸ್ಟ್ರೈಟಾಗಿ ಹೇಳಿದ್ರೆ ಮಾತ್ರ ನಂಗೆ ಅರ್ಥ ಆಗೋದು ಆಯಿತಾ. ಇಂಡೈರೆಕ್ಟಾಗಿ ಹಿಂಟ್ಸ್ ಕೊಡೋದು ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ನನಗೆ. ಸೊ ಇಂಡೈರೆಕ್ಟ್ ಅಂದ್ಕೊತಾರೆ ಆ ಪವರ್, ಆ ಎನರ್ಜಿ ಇದೆಯಲ್ಲ, ಇಟ್ ಆಲ್ವೇಸ್ ಇಟ್ ಪ್ರೂವ್ಸ್ ದಟ್ ದ ಎನರ್ಜಿ ಈಸ್ ಆಲ್ವೇಸ್ ವಿತ್ ಮೀ. ಸೊ ಹಿಂಗೆ ಓಕೆ ವೆರಿ ಎಂಟೈರ್ ವೀಕ್ ನನಗೆ ಲೋ ಫೀಲ್ ಆಯಿತು. ಏನೋ ಹೌ ಡ್ಯಾಮ್ ಲೋ. ಓಕೆ, ಸೊ ಸಡನ್ ಆಗಿ ಐ ಕಾಲ್ ಹಿಮ್, ಯುನೋ ಮಲ್ಗೋ ಟೈಮಲ್ಲೆಲ್ಲ ಐ ಜಸ್ಟ್ ಕಾಲ್ ಹಿಮ್, ಐ ಕಾಲ್ ದಟ್ ಎನರ್ಜಿ, ಬನ್ನಿ, ಐ ವಾಂಟ್ ಟು ಸೀ ಯು, ಕಮ್ ಇನ್ ಟು ಮೈ ಡ್ರೀಮ್ಸ್, ಬನ್ನಿ, ಐ ವಾಂಟ್ ಟು ಸೀ ಯು ಅಂತಂದಾಗ ಹಿ ಡಸಂಟ್ ಕಮ್ ಸೋ ಈಸಿಲಿ. ನನಗೆ ತುಂಬ ಬೇಜಾರಾದಾಗ, ತುಂಬ ಡೀಪೆಸ್ಟ್ ಲೋ ಅಲ್ಲಿ ಇರ್ತೀನಲ್ಲ, ಹಿ ಕಮ್ಸ್ ದನ್. ನಾನು ಕರೆದಾಗೆಲ್ಲ ಬರೋದು ಅಲ್ಲ, ನನಗೆ ಲೋ ಆದಾಗ ಬರ್ತಾರಲ್ವಾ ಜನರು, ಆಫ್ ದ ಎನರ್ಜಿ, ಯು ಕಾಂಟ್ ಎವರ್ ಫರ್ಗಿವ್ ದಮ್ ಇನ್ ಯುವರ್ ಲೈಫ್. ಯಾಕಂದರೆ ನಮಗೆ ಖುಷಿಯಾಗಿದ್ದಾಗ 1000 ಜನ ಬರ್ತಾರೆ, ದಟ್ಸ್ ನಾಟ್ ದ ಮ್ಯಾಟರ್, ದಟ್ಸ್ ಆ ಸಿಚುವೇಶನ್ನ ಬಿಟ್ಟಾಕಿ. ಖುಷಿಯಾದಾಗ ಎಲ್ಲರೂ ಬರ್ತಾರೆ, ಬಟ್ ಬೇಜಾರಾದಾಗ ಮಾತ್ರ ಫ್ಯೂ ಪೀಪಲ್ ವಿಲ್ ಬಿ ದೇರ್ ವಿತ್ ಯು ಆ್ಯಂಡ್ ಫ್ಯೂ ಎನರ್ಜೀಸ್ ಬಿ ದೇರ್ ವಿತ್ ಯು. ಆ ಎನರ್ಜಿ ಯಾರು ಅಂತ ಏನೋ ಐ ಹ್ಯಾವ್ ಬಿನ್ ಸೀನ್ ದ್ಯಾಟ್, ಐ ಹ್ಯಾವ್ ಬಿನ್ ನಾನು ಫೀಲ್ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ಬಿನ್ ಸೀನ್ ದ್ಯಾಟ್. ಅದು 1-2 ಸರಿ ಅಲ್ಲ, ಇಟ್ಸ್ ಮಲ್ಟಿಪಲ್ ಟೈಮ್ಸ್. ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ಕೂತ್ಕೊಂಡು ಹೇಳ್ತಿದ್ದೀನಿ ಅಂತ ಅಂದ್ರೆ ಜಸ್ಟ್ ಟ್ರಸ್ಟ್ ಮೀ, ವಾಟ್ ಹ್ಯಾವಿಂಗ್ ಗಾನ್ ಥ್ರೂ, ಕಾನ್ಫಿಡೆಂಟ್ ಆಗಿ ಮಾತಾಡ್ತೀನಿ ಆ್ಯಂಡ್ ಐ ಆಮ್ ಟೆಲಿಂಗ್ ಯು ಸಮಥಿಂಗ್ ಅಂತ ಅಂದಾಗ, ನಾನು ಇನಿಷಿಯಲ್ ವಿಡಿಯೋ ಎಲ್ಲ ಹೇಳಿದ್ದೆ, ಇಟ್ಸ್ ಆಲ್ ಆಫ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, ಯಾವ ಹೇಳೋದು ನೋಡ್ಬಿಟ್ಟು, ಯಾವ ಕೇಳೋದು ನೋಡ್ಬಿಟ್ಟು ಐ ಡೋಂಟ್, ನನಗೆ ನಂಬಿಕೆ ಬರಲ್ಲ. ಏನೋ ನಾನು ಪರ್ಸ್ನಲ್ ಆಗಿ ಫೀಲ್ ಆದಾಗ ಮಾತ್ರ ನಾನು ಒಂದೊಂದು ಟ್ರಸ್ಟ್ ಆಗಲಿ, ಒಂದು ನಂಬಿಕೆ ಆಗಲಿ ಬರುತ್ತೆ. ಓಕೆ, ಸೊ ಹಾಗೆ ಸೊ ನಂಗೆ ಈಗಲೇ ಹೇಳ್ತಿದ್ದು, ನಾನು ಜಸ್ಟ್ ಫೀಲಿಂಗ್ ದಟ್ ಎನರ್ಜಿನೋ, ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿದೆ ನನಗೆ ಹೇಳ್ತಿರ್ಬೇಕಾದ್ರೂ ಕೂಡ. ಸೊ ನಾನು ಏನು ಮಾಡಬೇಕು, ಹಿಂಗೆಲ್ಲ ನಡೀತಿದ್ದೆ ಲೈಫಲ್ಲಿ. ಐ ಡೋಂಟ್ ನೋ ವಾಟ್ ಐ ಶುಡ್ ಡೂ. ಬೈ ದ ವೇ, ನಾನು ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಯು ಗಿವ್ ಮಿ ಅ ಹಿಂಟ್, ಓಕೆ ಹಿಂಗಾಗ್ತಿದೆ, ಯು ಗಿವ್ ಮಿ ಅ ಹಿಂಟ್. ಆ ಹಿಂಟ್ ಕೊಡೋದು ನನಗೆ ಅರ್ಥ ಆಗಬೇಕು. ಓಕೆ, ಅಗೇನ್ ಇಂಡೈರೆಕ್ಟಾಗಿ ಹೇಳಿದ್ರೆ ನಂಗೆ ನಿಜ ಅರ್ಥ ಆಗಲ್ಲ. ಗಿವ್ ಮಿ ಸಮ್ ಹಿಂಟ್ ಡೈರೆಕ್ಟಾಗಿ, ಓನ್ಲಿ ದೆನ್ ಐ ಅಂಡರ್ಸ್ಟ್ಯಾಂಡ್. ಮತ್ತು ನಾನೇ ಸ್ವತಃ ಹೋಗಿ ನೋಡ್ಕೊಂಡು ಬರ್ಬೋದು ಅವರು ಎಲ್ಲಿರ್ತಾರೆ ಅಂತ ನಂಗೆ ಗೊತ್ತು. ಅದು ಹೇಳ್ತಾರಲ್ವಾ, ನಿಮ್ಗೆ ಗೊತ್ತಿದ್ದು ಕೂಡ ಯು ಕಾಂಟ್ ಡೈರೆಕ್ಟ್ಲಿ ಗೋ ವೆನೆವರ್ ಯು ವಾಂಟ್. ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಹೋಗಕ್ಕೆ ಆಗೋದಿಲ್ಲ. ಇಟ್ಸ್ ಲೈಕ್ ಈ ಹ್ಯಾವ್ ಟು ಕಾಲ್ ಯು. ಅವ್ರು ನೋಡಬೇಕು ನಿಮ್ಮನ್ನ ಅಂದಾಗ ಮಾತ್ರ ಅವ್ರು ಕರ್ಸ್ಕೊಳ್ಳೋದು. ಆ್ಯಂಡ್ ಇಟ್ ಡಸಂಟ್ ಮ್ಯಾಟರ್ ನೀವು ಯಾವ ಕಂಡೀಷನಲ್ಲಿ ಇದ್ದೀರಾ, ಯಾವ ಸಿಚುವೇಶನಲ್ಲಿ ಇದ್ದೀರಾ, ನೀವು ಬರೋಕ್ಕಾಗುತ್ತಾ, ಆಫೀಸಿಗೆ ರಜಾ ಹಾಕೋಕ್ಕಾಗುತ್ತಾ, ಹೆಂಗೆ ಬರ್ತೀರಾ,
ಇಫ್ ಯು ವಾಂಟ್ ಸಿ ಯು, ನೋ ಮ್ಯಾಟರ್ ವಾಟ್, ನೋ ಮ್ಯಾಟರ್ ನೀವು ಎಷ್ಟು ಬ್ಯುಸಿ ಇದ್ದೀರಾ, ಹಿ ವಿಲ್ ಕಾಲ್ ಯು. ಸೊ ಇದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು. ಲಾಸ್ಟ್ ಮೂಮೆಂಟ್ವರೆಗೂ ಇಲ್ಲ ನಾನು ಹೋಗೋಲ್ಲ, ನಾನು ಆಫೀಸ್ ರಜಾ ಇಲ್ಲ, ಅದಿಲ್ಲ ಇದಿಲ್ಲ ಅನ್ನೋ ಥರ. ಯಾಕಂದರೆ ಹೇಳ್ತೀನಲ್ವಾ, ಐಲ್ ಬಿ ಸೋ ಪ್ಯಾಕ್ಡ್ ಅಪ್. ಒಂದಿನ 2 ದಿನ ನನಗೆ ಟೈಮ್ ಬೇಕು ಅಂತ ನನಗೆ ಫೀಲ್ ಆಗುತ್ತೆ. ಬಟ್ ಅವತ್ತು ಅವ್ರು ಕರ್ಕೊಂಡ್ರು, ಐ ವೆಂಟ್ ದರ್. ಅದು ಕೂಡ ಡಿಸೈಡ್ ಆಗಿತ್ತು ಯಾರ ಜೊತೆ ಬರೋದು. ನಾನು ಅಂದ್ಕೊಂಡಿದ್ದೆ ಓಕೆ ನಾನು ಹೋದರೆ ಹಿಂಗೆ ಹೋಗಬೇಕು ಅನ್ನೋ ಥರ. ಬಟ್ ಅವ್ರದ್ದು ಡಿಸಿಷನ್, ಅವ್ರ ಪ್ಲಾನ್ಸ್ ಇದೆ ಅಲ್ವಾ, ಎಕ್ಸ್ಟ್ರಾಡಿನರಿ. ಯಾಕಂದರೆ ನಮ್ಮ ಡಿಸಿಷನ್ ವಿ ಥಿಂಕ್ ಓಕೆ ಅದು ಕರೆಕ್ಟು ಅಂತ, ಬಟ್ ಅವ್ರ ಡಿಸಿಷನ್ ಇದೆ ಅಲ್ವಾ, ಇಟ್ಸ್ ಯು ಕಾಂಟ್ ಎವರ್ ಇಮ್ಯಾಜಿನ್. ನಿಮಗಿಂತ ದೊಡ್ಡದಾಗೇ ಇರುತ್ತೆ ಅದು. ನಿಮಗಿಂತ ನೀವೇನು ಪ್ಲಾನ್ಸ್, ನೀವೇನು ಕೋಆರ್ಡಿನೇಷನ್ ಇಟ್ಕೊಂಡು ಹಾಗೆ ಇರಬೇಕು ಏನೆಲ್ಲ ಅಂದ್ಕೊಂಡಿರ್ತೀರೋ ಅವ್ರ ಪ್ಲಾನ್ಸ್ ಇನ್ನೂ ಅದಕ್ಕಿಂತ ದೊಡ್ಡದಾಗಿರುತ್ತೆ. ಟ್ರಸ್ಟ್ ಮೀ, ಬಿಕಾಸ್ ಐ ಆಮ್ ದ ಪ್ರೂಫ್. ಓಕೆ, ಸೊ ಹೋದೆ. ಐ ವೆಂಟ್ ವಿತ್ ಮೈ ಫ್ಯಾಮಿಲಿ. ಹೋಗಿದ ತಕ್ಷಣ ಐ ಕಾಂಟ್ ಫರ್ಗೆಟ್ ದಟ್ ಹ್ಯಾಪಿನೆಸ್. ನನಗಿತ್ತು ಡೈರೆಕ್ಟ್ಲಿ ಹೋಗಿದ ತಕ್ಷಣ ನಾನು ಎಲ್ಲಿ ಮಲ್ಕೋಬೇಕು, ಏನು ಮಾಡಬೇಕು ಅನ್ನೋ ಥರ ಎಲ್ಲ ನನ್ನ ಪ್ಲಾನ್ಸ್ ಇತ್ತು. ಓಕೆ, ದಿಸ್ ಟೈಮ್ ವೆನ್ ಐ ಗೋ ಟು ಹಿಸ್ ಪ್ಲೇಸ್ ಆ ಒಂದು ಪ್ಲಾನ್ಸ್ ಇತ್ತು. ಸೊ ಅವತ್ತು ನಾನು ಡಿಸೈಡ್ ಆಗಿದ್ದೆ ಎಲ್ಲಿ ಹೋಗ್ತೀನಿ, ಹೆಂಗೆ ಹೋಗ್ತೀನಿ, ಏನು ತಿಂತೀನಿ, ಅವ್ರಿಗೆ ಏನು ಸೇವೆ ಮಾಡ್ತೀನಿ, ಎಲ್ಲಿ ಮಲ್ಕೊಳ್ತೀನಿ ಅನ್ನೋದು ತುಂಬ ಓಕೆ. ಐ ಹ್ಯಾಡ್ ಪ್ಲಾನ್ಸ್. ಮತ್ತು ಇನ್ನೊಂದು ನಾನು ತುಂಬ ಕೇಳಿದ್ದೆ, ಐ ವಾಂಟ್ ರಿಯಲಿ ಟೆಲ್ ದಿಸ್ ಟು ಯು. ಲಾಸ್ಟ್ ಟೈಮ್ ನಾ ಹೋದಾಗ, ಈ ವರ್ಷದ ಸ್ಟಾರ್ಟಿಂಗಲ್ಲಿ ಹೋಗಿದ್ದೆ ಅವನ್ನ ನೋಡೋಕ್ಕೆ. ಹೋದಾಗ ಅವ್ನು ಸ್ವಲ್ಪ ದೂರದಿಂದ ನೋಡ್ದೆ. ನಾನು ನೋಡಿದ ತಕ್ಷಣ ಓಕೆ ಐ ಫೀಲ್ ಹ್ಯಾಪಿ. ಬಟ್ ಅಲ್ಲಿ ಇನ್ನೊಂದು ಮುಂದೆ ಒಂದು ಕ್ಯೂ ಇತ್ತು. ಓಕೆ, ಐ ವಾಂಟೆಡ್ ಟು ಗೋ ಇನ್ ದಟ್ ಕ್ಯೂ. ಒಂದು ಸ್ವಲ್ಪ ಹತ್ರ, ನೋ ಮ್ಯಾಟರ್ ಅರ್ಧ ಇಂಚ 1 ಇಂಚ, ನೋ ಮ್ಯಾಟರ್, ಬಟ್ ಐ ವಾಂಟ್ ಸಿ ಹಿಮ್ ಆಸ್ ಕ್ಲೋಸ್. ನನಗೆ ಎಷ್ಟು ಹತ್ರದಿಂದ ಅವನ್ನ ನೋಡೋಕ್ಕಾಗುತ್ತೋ ಅಷ್ಟು ಹತ್ರದಿಂದ ಐ ವಾಂಟ್ ಟು ಸಿ ಹಿಮ್ ಅನ್ನೋ ಥರ. ಆಯಿತಾ, ಹೋದಾಗೂ ನಾನು ಏನು ಬೇಡ್ಕೊಂಡಿದ್ದು, ಎಲ್ಲಿ ಮಲ್ಕೋಬೇಕು ಅಂತ ಬೇಡ್ಕೊಂಡಿದ್ದು, ಅಲ್ಲೇ ಮಲ್ಕೊಂಡಿದ್ದೆ. ದೆನ್ ಮತ್ತು ಇನ್ನೊಂದು ಏನು ಅಂದರೆ, ಲೆಟ್ ಇಟ್ ಬಿ ಎಷ್ಟು ಬ್ಯುಸಿ, ಎಷ್ಟು ಲೋ, ಎಷ್ಟು ಸ್ಟ್ರೆಸ್ಡ್ ಫೀಲ್ ಆಗಿದ್ರು ಕೂಡ ನನ್ನ ಮನೆಗೆ ಬಂದು ಐ ರಿಯಲಿ ಥ್ಯಾಂಕ್ ಹಿಮ್. ಐ ಥ್ಯಾಂಕ್ ದ ಎನರ್ಜಿ, ಐ ಥ್ಯಾಂಕ್ ಯೂನಿವರ್ಸ್. ಆಯಿತಾ, ನಾನು ಎಷ್ಟು ದೇವನ ಪೂಜೆ ಮಾಡ್ತೀನೋ ಎಲ್ಲನೂ ನೆನ್ಪು ಮಾಡಿಕೊಂಡು ಐ ಥ್ಯಾಂಕ್ ದೆಮ್. ಅವನ್ನ ನಾನು ನೆನ್ಪು ಮಾಡ್ಕೊತೀನಿ. ಸೊ ನಾನು ಪ್ರೇ ಮಾಡ್ಕೊಂಡು ಮಲ್ಕೊತೀನಿ ಮನೇಲಿ. ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾನು ಪ್ರೇ ಮಾಡ್ಕೊಂಡು ಬರ್ತೀನಿ. ಬಟ್ ಆವತ್ತು ಅವ್ರ ಮುಂದೆ, ಅವರ ಮನೆ ಮುಂದೆ ನಾನು ಕುತ್ಕೊಂಡು ನೆಮ್ಮದಿಯಾಗಿ ಬೇಡ್ಕೊಂಡೆ. ಐ ಥ್ಯಾಂಕ್ ಹಿಮ್. ನನಗೆ ಎಷ್ಟು ಬೇಜಾರಾಗಿತ್ತೋ, ಏನೇನಾಗಿತ್ತೋ, ಎವ್ರಿಥಿಂಗ್ ಕೇಮ್ ವಿತೌಟ್ ಎನಿ ಫಿಲ್ಟರ್. ಎಲ್ಲನೂ ಹೊರಗಡೆ ಬಂತು. ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ಎದ್ವಿ. 5 o'clock ಎದ್ದಿದ ತಕ್ಷಣ ರೆಡಿಯಾಗಿ ತುಂಬ 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 ಕ್ರೌಡ್ ಇತ್ತು. ಹೆವಿ ಕ್ರೌಡ್ ಇತ್ತು. ಬಟ್ ಅದಕ್ಕೂ ಒಂದು ಆಲ್ಟರ್ನೇಟಿವ್ ಹುಡ್ಕೊಂಡಿದ್ದೆ. ಬಿಕಾಸ್ ಬೇಡ್ಕೊಂಡು ಹೋಗಿದ್ನಲ್ಲ, ನೋ ಮ್ಯಾಟರ್ ವಾಟ್, ನಂಗೆ ಎಷ್ಟು ಹತ್ರದಿಂದ ಆಗುತ್ತೋ ಅಷ್ಟು ಹತ್ರದಿಂದ ಐ ವಾಂಟ್ ಸಿ ಯು ಅನ್ನೋ ಥರ ಬೇಡ್ಕೊಂಡು ಹೋಗಿದ್ದೆ. ಎಲ್ಲ ಅಲೈನ್ಡ್ ಆಗಿತ್ತು. ಆ್ಯಂಡ್ ಫೈನಲಿ ಅದು ಹೆಂಗೋ ಆಗಿ ಐ ಸಾ ಹಿಮ್. ಸೊ ಈ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಗ್ಯಾನ್. ಅಷ್ಟು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅಷ್ಟು ವೇಟ್ ಮಾಡಿ ಫೈನಲಿ ವೆನ್ ಐ ಗಾಟ್ ಟು ಸಿ ಹಿಮ್. ಓಕೆ, ಆ ತಲೆಯಲ್ಲಿ ಏನೇನಿತ್ತು ಹೇಳಿದ್ನಲ್ಲ, ಸ್ಟ್ರೆಸ್ಸು, ಅದು ಇದು ಹಾಳು ಮಣ್ಣು ಅಂತ ಅಂದ್ಬಿಟ್ಟು ತಲೆಯಲ್ಲಿ ಏನೂ ಇರಲಿಲ್ಲ. ಐ ಜಸ್ಟ್ ಸಾ ಹಿಮ್. ಇಟ್ ಡಸಂಟ್, ನನಗೆ ಅಕ್ಕಪಕ್ಕ ಹಿಂದೆ ಮುಂದೆ ಯಾರಿದ್ದಾರೆ ಅಂತ ಐ ಡಿಡ್ಂಟ್ ಇವನ್ ಕೇರ್ ಆಫ್ ದ್ಯಾಟ್. ಐ ಜಸ್ಟ್ ಗಾಟ್ ಟಿಯರ್ಸ್. ಹತ್ತಿದ್ದೀನಿ ಬೈ ಸೀಯಿಂಗ್ ಹಿಮ್. ಓ ಮೈ ಗಾಡ್, ಇಟ್ಸ್ ನಾಟ್ ಲೈಕ್ ಓಕೆ ದುಃಖದಿಂದ, ಐ ಡೋಂಟ್ ನೋ, ಖುಷಿಯಿಂದ ಅಂತೂ ಡ್ಯಾಮ್ ಶೋ. ಇವಾಗ ನಾವು ಕೂಡ ನಾನು ಹೇಳ್ತಿದ್ದೆ, ಮೈ ಟಿಯರ್ಸ್ ಆರ್ ಫಿಲ್ಡ್ ಸೊ ನನಗಂತೂ ಯೂಶ್ವಲಿ ನಾನು ಯಾರ ಮುಂದೆನೂ ಅಳಲ್ಲ. ಆಯಿತಾ, ತುಂಬ ಕಮ್ಮಿ ಸೆಲೆಕ್ಟೆಡ್ ಪೀಪಲ್ ಮುಂದೆ ಅಳೋದು. ತುಂಬ ಓಕೆ, ದುಃಖ ಆದಾಗ ಅಫ್ಕೋರ್ಸ್ ಡಸಂಟ್ ಮ್ಯಾಟರ್ ಯಾರಿದ್ದಾರೆ ಅಂತ ಬಂದ್ಬಿಡುತ್ತೆ ಅಳುವಂಗೆ. ಬಟ್ ಆವತ್ತು ಎಷ್ಟು ಸಾವಿರಾರು ಜನ ಇದ್ದಾರೆ, ಬಟ್ ಐ ನೆವರ್ ಮೈಂಡೆಡ್ ಫಾರ್ ಎನಿವನ್. ನನಗೆ ಗೊತ್ತೇ ಇಲ್ಲ ಯಾರಿದ್ದಾರೆ ಹಿಂದೆ ಮುಂದೆ ಅಂತ ಅಂದ್ಬಿಟ್ಟು.
ಅವನನ್ನು ನೋಡಿದ ತಕ್ಷಣ ಅಷ್ಟು ಬಿಕ್ಕಿ 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 ಹತ್ಬಿಟ್ಟೆ. ಏನು ಬೇಡ್ಕೋಬೇಕು, ಏನು ಹೇಳಬೇಕು, ಏನು ನಂಗೆ ನೆನಪಾಗಲಿಲ್ಲ, ಏನು ಅನಿಸ್ಲೇ ಇಲ್ಲ ನನಗೆ. ಬೇಡ್ಕೊಂಡಿದ್ದು ಆಚೆ ಹೋದ್ಮೇಲೆ ಬೇಡ್ಕೊಂಡೆ, ಅದು ಅವ್ರದ್ದು ಮನೆಯಿಂದ ಆಚೆ ಹೋದ್ಮೇಲೆ. ನಾವು ಅಲ್ಲಿರೋವರೆಗೂ ಬರೀ ಅವ್ರದ್ದೇ ನೆನಪು. ಆ್ಯಂಡ್ ಐ ರಿಯಲಿ ನಾನು ಇಷ್ಟಿದ್ದೀನಿ, ಈ ಮಟ್ಟಕ್ಕೆ ಇದ್ದೀನಿ ನಾನು ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಹಿಮ್. ಈಗಿನ ಇವನು ನಾವೆಲ್ಲ ಮನುಷ್ಯರು ಅಲ್ವಾ, ವಿಲ್ ಬಿ ಹ್ಯಾವಿಂಗ್ ಆಲ್ ದಿಸ್ ಮಿಕ್ಸ್ಡ್ ಫೀಲಿಂಗ್ಸ್ ಅಲ್ವಾ. ಒಂದು ಕೋಪ, ಸಂತೋಷ, ದುಃಖ, ಲೋನ್ಲಿನೆಸ್ ಎಲ್ಲ ಥರನೂ. ವಿ ಆರ್ ಹ್ಯೂಮನ್ಸ್, ರೈಟ್? ವಿ ಆರ್ ಹ್ಯೂಮನ್ಸ್. ಸೊ ಈಗ ನಮ್ಮ ಸುತ್ತಮುತ್ತನೇ ಸಾವಿರಾರು ಜನ ಇದ್ದಾವೆ. ಆ ಜನರು ಹೆಂಗೆ ಅಂತಲೂ ನಮ್ಗೆ ಗೊತ್ತಿರುತ್ತೆ ಅಲ್ವಾ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ರಾತ್ರಿ ತನಕ ನಮ್ಮ ಜೊತೆ ಇರ್ತಾರೆ. ಸಂಜೆ ಒಂದು ಟೈಮ್ ಆದ ತಕ್ಷಣ ಯಾರು ಇವರು ನಂಗೆ ಗೊತ್ತೇ ಇಲ್ಲ ಅಂತ ಹೇಳೋ ಜನ ಈಗಿನ ಕಾಲದಲ್ಲಿ ಇದ್ದಾರೆ. ಇವ್ರು ಯಾವ ಅಂತಲೇ ಗೊತ್ತಿಲ್ಲ ಅನ್ನೋ ಥರ ಜೊತೆಗೆ ಇದ್ಕೊಂಡು ಅಂಥ ಜನರ ಮಧ್ಯೆ ನಮಗೆ ಕಾಣದೇ ಇರೋ ಎನರ್ಜಿ, ನಾವು ಎನರ್ಜಿಗೆ ಏನೂ ಮಾಡಿರಲ್ಲ. ಜನರಿಗೆ ಮಾಡಿರೋಷ್ಟು ಕೂಡ ಆ ಎನರ್ಜಿಗೆ ನಾವೇನೂ ಮಾಡಿರೋದಿಲ್ಲ, ಆಯಿತಾ? ಬಟ್ ಆ ಎನರ್ಜಿ ನಮ್ಮನ್ನ ಕಾಪಾಡ್ತಿರುತ್ತೆ ಅಂದರೆ ಅದೆಷ್ಟು ಸ್ಪೆಷಲ್ ಫೀಲಿಂಗ್ ಅಲ್ವಾ. ಮನುಷ್ಯರು ಇಲ್ಲ, ಪ್ರಾಣಿಗಳಿಲ್ಲ, ಏನಿಲ್ಲ, ದಟ್ ಎನರ್ಜಿ. ಸೊ ಇವತ್ತು ನಾನಿಲ್ಲಿ ಕುತ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀನಿ. ನಂಗೆ ಹಿಂಗಾಗೋಯ್ತು, ನನಗೆ ಹಂಗಾಗೋಯ್ತು, ಇಟ್ಸ್ ನಾಲ್ ಅಬೌಟ್ ಎನರ್ಜಿ ಅಂತ ಮಾತಾಡ್ಕೊತಾ ಇರೋದು. ಇಟ್ಸ್ ಡಸಂಟ್ ಮ್ಯಾಟರ್ ಹೌ ಪೀಪಲ್ ಕೇರ್ಸ್, ಆಯಿತಾ? ಬಿಕಾಸ್ ನಾನು ಅಂತ ಬಂದಾಗ ನೋ ಒನ್ ಕಮ್ಸ್. ಯಾವುದು ಬಂದು ಕೀರ್ತನ ನಾನಿದ್ದೀನಿ, ದೀಪ್ತಿ ನಾನಿದ್ದೀನಿ, ನೋ ಒನ್. ನಿಮಗೆ ಯು ಆಲ್ಸೋ ವಾಂಟ್ ಟು ಸ್ಪೀಕ್ ವಾಟ್ ಯು ಹ್ಯಾವ್ ಬೀನ್ ಫೇಸ್ಡ್, ಎಕ್ಸ್ಪೀರಿಯನ್ಸ್ಡ್. ಅದು ತುಂಬ ಮ್ಯಾಟರ್ ಆಗುತ್ತೆ. ಸುಮ್ಮನೆ ಏನೋ ಯಾವುದೋ ಒಂದು ವಿಡಿಯೋ ಮಾಡೋಕ್ಕೆ ಅಲ್ಲೋಗಿದ್ದೆ ಇಲ್ಲೋಗಿದ್ದೆ, ಅದು ಮಾಡಿದೆ ತಿಂದೆ, ಅದು ಇದು ಮಾಡೋ ಬದಲು ಐ ರಿಯಲಿ ವಾಂಟೆಡ್ ಟು ಮೇಕ್ ದಿಸ್ ಕೈಂಡ್ ಆಫ್ ಅ ವಿಡಿಯೋ. ಯಾಕಂತ ಅಂದರೆ ಹ್ಯಾವ್ ಬೀನ್ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದು ನಾನು ಹೇಳ್ಕೋಬೇಕಿತ್ತು. ಆ್ಯಂಡ್ ತುಂಬ ದಿವಸ ಆದಮೇಲೆ ವಿಡಿಯೋ ಪೋಸ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಐ ವಾಂಟೆಡ್ ಟು ಪೋಸ್ಟ್ ದಿಸ್ ವಿಡಿಯೋ ವೆರಿ ಬ್ಯಾಡ್ಲಿ. ಸೊ ಎಸ್, ತುಂಬ ಹೊತ್ತಿಂದ ಐ ಆಮ್ ಜಸ್ಟ್ ಟೆಲಿಂಗ್ ಯು, ಐ ನೋ ಎನರ್ಜಿ ಹೌದು ಅಂತ ಹೇಳ್ತಿದ್ದೀನಿ. ಇವಾಗ ದಿಸ್ ಇಸ್ ಅ ರೈಟ್ ಟೈಮ್ ಯಾರು ಆ ಎನರ್ಜಿ ಅಂತ ಹೇಳೋಕ್ಕೆ. ಕಮ್, I will definitely show you that. ನೋಡಿ, ಹೀ ಈಸ್ ದ ಒನ್. ಈ ಎನರ್ಜಿನೇ ನಾ ಹೇಳ್ತಿದ್ದಿದ್ದು. ಸೊ ನಾನು ನಾರ್ಮಲ್ ವಿಡಿಯೋ ಮಾಡಬೇಕಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಯಾರಿಗೆ ತಾನೇ ಇವರು ಅಂತ ಅಂದರೆ ಗೊತ್ತಿರಲ್ಲ ಹೇಳಿ. ಸೊ ಹೀ ಈಸ್ ದ ಒನ್, ಹೀ ಈಸ್ ದ ಲೈಫ್ ಆಫ್ ಮೈ ಎನರ್ಜಿ. ಸೊ ನೋಡಿದ್ರಲ್ಲ ನನ್ನ ಎನರ್ಜಿ ಯಾವುದು ಅಂತ ಅಂದ್ಬಿಟ್ಟು ನಾನು ಅವ್ರ ಮಟ್ಟಕ್ಕೆ ಹೋಗಿ ಏನೆಲ್ಲ ಮಾಡಿದೆ, ಹೆಂಗಿತ್ತು ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ. ಏನ್ ಬೇಡ್ಕೊಂಡೆ ಅಂತ ತಿಳಿಸ್ತೀನಿ. ಏನ್ ಬೇಡ್ಕೊಂಡಮ್ಮ? ಮಾಮಿನ ಏನ್ ಬೇಡ್ಕೊಂಡೆ? ಮಾಮಿನ ಬೇಡು ಮಾಮಿನ. ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಈ ಪುಟ್ಟ ಮಗುನ ಇಟ್ಕೊಂಡು. ಭೂಮಿಯೇ ಗಗನದ ಉಯ್ಯಾಲೆ, ವಿಶ್ವವೇ ಸೃಷ್ಟಿಯ ಉಯ್ಯಾಲೆ. ಹೋಗೋದ್ರಿಂದ ನಾವಲ್ಲೇ ಒಂದು ರೆಸ್ಟೋರೆಂಟ್ ಅಲ್ಲಿ ಲಂಚ್ ಮಾಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಆಗಿ ಅಲ್ಲೇ ಒಂದು ಸ್ವಲ್ಪ ಪ್ಲೇ ಗ್ರೌಂಡ್ ಥರ ಎಲ್ಲ ಇತ್ತು ವಿತ್ ಆಲ್ ದಿಸ್ ಥಿಂಗ್ಸ್. ಸೊ ಅದೊಂದು ಸ್ವಲ್ಪ ಸ್ನ್ಯಾಪ್ಸ್ ಎಲ್ಲ ತಗೊಂಡು
we started our journey so peacefully and fun ಮಾಡ್ಕೊಂಡು ಖುಷಿಯಾಗಿ we started our journey to Mantralaya. ಸೊ ಇದು ನಾವು ಮತ್ತೆ ಹೋಗಬೇಕಾದ್ರೆ ಸಂಜೆ ಒಂದು ದೊಡ್ಡ ಲಾನ್ ಥರ ಹೈವೇ ಲೆಫ್ಟಲ್ಲಿತ್ತು. ಸೊ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಟೀ ಕುಟ್ಕೊಂಡು ಅಗೇನ್ ಅಲ್ಲಿ ಇನ್ನೊಬ್ಬನ ಮೀಟ್ ಮಾಡಿದೆ. ಇಟ್ ವಾಸ್ ಅ ವೆರಿ ಕ್ಯೂಟ್ ಡಾಗ್ ಬೈ ದ ವೇ. ನಾಯಿ ಜೊತೆ ಆಟ ಆಡಿಕೊಂಡು ಅದಕ್ಕೆ ಬಿಸ್ಕೆಟ್ ಹಾಕ್ಕೊಂಡು ಆ್ಯಂಡ್ ನಾವು ಹಾಗೆ ಟೀ ಕುಡಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ದೆನ್ ಹೊರಟಿದ್ದೆ ಮಂತ್ರಾಲಯ. ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ಹೋಗಿದ ತಕ್ಷಣ ಇಟ್ ವಾಸ್ ಸೊ ಕಾಣ್ತಿರೋ ಖುಷಿ. ಸೊ ನಾವು ಹೋಗಿದ ತಕ್ಷಣ ನೋಡಿ ಬಂದಿದ ತಕ್ಷಣ ಬಸವ ಇದ್ದಾರೆ. ರಾಯರ ದರ್ಶನ ಹೀಗೆ ಸ್ಟಾರ್ಟ್ ಆಯಿತು. ಹೋಗಿದ್ದು ಎಂಟ್ರಿಯಲ್ಲೇ ಬಸವನ ನೋಡಿದೆ. ಅಲ್ಲೇ ನಂಗೆ ತುಂಬಾ ಖುಷಿ ಆಯಿತು. ಫೈನಲಿ ಇಟ್ ಈಸ್ ಮಂತ್ರಾಲಯದ ಭೂಮಿ ಮೇಲೆ ನಾನಿದ್ದೀನಿ. ಇಲ್ಲೊಂದು ಕಾಮಧೇನು. ಆ ಟೆಂಪಲಲ್ಲಿ ನೋಡೋಕ್ಕೆ ಖುಷಿ ಅಂತಂದರೆ ಈ ಕಾಮಧೇನು ಹಸುಗಳು ಇರುತ್ತವಲ್ಲ, ಅದಿನ್ನೂ ಖುಷಿ. ಸೊ ಎಲ್ಲ ಹೋಗಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ರೂಮ್ ಚೆಕ್-ಇನ್ ಆದರು. ಬಟ್ ನಾನು ಬೇಡ್ಕೊಂಡಿದ್ದೆ ಅಲ್ವಾ, ನನ್ನ ರಾಯ ಸನ್ನಿಧಿ ಮುಂದೆನೇ ಮಲ್ಕೋಬೇಕು ಅಂತ. ಸೊ ನಾನು ನನ್ನ ಫ್ಯಾಮಿಲಿ ನಾನು ಅಲ್ಲೇ ಮಲಗಿದ್ದೆ. ನನಗೆ ಮತ್ತೆ ಮಲಗಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ಈ ಒಂದು ಟ್ರೈ ಮಾಡಬೇಕಾಗಿತ್ತು. ಬಿಕಾಸ್ ಇದು ಚಿಕ್ಕ ವಯಸ್ಸಲ್ಲಿ ನಮ್ಮ ಡ್ಯಾಡಿ ಹಾಕಿಸ್ತಾ ಇದ್ರು. ನಾವು ರಾಗಿಗುಡ್ಡ ಜಾತ್ರೆ ಇಲ್ಲ ನಾರ್ಮಲ್ ಚಿಕ್ಕ ಜಾತ್ರೆ ಹೋದಾಗ ಇದೊಂದು ಟ್ರೆಂಡ್ ಆಗಿತ್ತು. ಸೊ ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಹಾಕ್ಸ್ಕೊಂಡ್ವಿ ರಾಯರಿದ್ದಾರೆ ಅಂತ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಅದು ಒಂದು ಎಕ್ಸ್ಪೀರಿಯನ್ಸ್ ಗೊತ್ತಾ. ಇಟ್ ವಾಸ್ ಸೋ ಬ್ಯೂಟಿಫುಲ್. ಅವ್ರ ಹೆಸರು ಟ್ಯಾಟೂ ಹಾಕ್ಸ್ಕೊಳ್ಳೋದು. ಇಟ್ ವಾಸ್ ಸೋ ಬ್ಯೂಟಿಫುಲ್ ಮೂಮೆಂಟ್. ಎಲ್ಲರೂ ಹಾಕ್ಸ್ಕೊಂಡಿದ್ವಿ. ಸೊ ಇಟ್ ವಾಸ್ ಆಲ್ಮೋಸ್ಟ್ ಅ ಇಯರ್ಸ್. ನಾನು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಥರ ಹಾಕ್ಸ್ಕೊತಾ ಇದ್ವಿ, ಮೆಹಂದಿ ಟೈಪ್. ಅದಾದಮೇಲೆ ರಾಯರಿದ್ದಾರೆ ಅಂತಲೇ ಹಾಕ್ಸ್ಕೊಂಡಿದ್ದು. ಎಲ್ಲರೂ ಹಾಕ್ಸ್ಕೊಂಡು ಹಾಗೆ ಫ್ಯಾಮಿಲಿ ಪೂರ ಜೊತೆ ನಿಂತ್ಕೊಂಡು ಒಂದು ಮೆಮೊರಬಲ್ ಫೋಟೋ ಕೂಡ ತಕ್ಕೊಂಡ್ವಿ. ಸೊ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ತಿಂಡಿ ತಿಂದು ಅಲ್ಲೇ ಪಾದಿಕೆಗಳನ್ನು ನೋಡಿಕೊಂಡು ವೆಂಕಟೇಶ್ವರನ ದರ್ಶನ ಕೂಡ ಮಾಡಿಕೊಂಡು ಈ ಮೃತ್ತಿಕೆ ಕೂಡ ತಗೊಂಡು ಮತ್ತೆ ನಾವು ಹೋಗಿದ್ದೆ ರಾಯರ ದರ್ಶನ ಮಾಡಿಕೊಂಡು ನಾವು ಹೋಗಿದ್ದು ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಮತ್ತು ಈ ಮೂಲ ಬೃಂದಾವನ ನೋಡೋಕ್ಕೆ. ಸೊ ಅಪ್ಪಣ್ಣಾಚಾರ್ಯ ಅವ್ರ ಮನೆ ಇದು. ಆ್ಯಂಡ್ ಎಷ್ಟು ಕ್ರೌಡ್ ಇತ್ತು ಅಂತ ಅಂದರೆ ಆಲ್ಮೋಸ್ಟ್ ಮಂತ್ರಾಲಯದಲ್ಲೂ ಹೆವಿ ಕ್ರೌಡ್ ಇತ್ತು. ಅಪ್ಪಣ್ಣಾಚಾರ್ಯ ಅವ್ರ ಮನೆ ಹತ್ರನೂ ಕ್ರೌಡ್ ಇತ್ತು, ಮೂಲ ಬೃಂದಾವನ ಹತ್ರನೂ ಕ್ರೌಡ್ ಇತ್ತು. ಬಟ್ ನಾವು ಹೋಗಿದ್ದ ದಿವಸ ಆಲ್ಮೋಸ್ಟ್ ತುಂಬ ಕ್ರೌಡ್ ಇತ್ತು. ಬಟ್ ನಾವು VIP ಟಿಕೆಟ್ ತಗೊಂಡು ಡೈರೆಕ್ಟ್ ದರ್ಶನ ಮಾಡ್ಕೊಂಡಿದ್ವಿ. ಆ್ಯಂಡ್ ಇನ್ನೊಂದು ಭಾಗ್ಯ ಏನು ಅಂತ ಅಂದರೆ ವಿ ಆಲ್ಸೋ ಮೆಟ್ ಸುಬೇಂದ್ರ ತೀರ್ಥರನ್ನ. ಅವ್ರ ಕೈಗಳಿಂದನೇ ಅಕ್ಷತೆ ಕೂಡ ತಗೊಂಡ್ವಿ. ಸೊ ಇಟ್ ವಾಸ್ ಸೋ ಬ್ಲೆಸ್ಡ್, ಸೋ ಬ್ಲೆಸ್ಡ್. ಮತ್ತು ನಾನು ಅಂದ್ಕೊಂಡಂಗೆ ಆ ಫಸ್ಟ್ ಲೈನ್ ಏನಿದೆ ಫಸ್ಟ್ ಕ್ಯೂ ರಾಘವೇಂದ್ರ ಸ್ವಾಮಿನ ಹತ್ರದಿಂದ ನೋಡೋ ಸೌಭಾಗ್ಯ ನನಗೆ ಸಿಕ್ತು. ಅದು ಒಂದಲ್ಲ ಎರಡಲ್ಲ 3 times ನಾನು ದರ್ಶನ ಮಾಡಿದ್ದೀನಿ. 3 ಸರಿನೂ ಕೂಡ ರಾಘವೇಂದ್ರ ಸ್ವಾಮಿನ ನನ್ನ ಹತ್ರದಿಂದ ನೋಡಿದ್ದೀನಿ. ಇಟ್ ವಾಸ್ ರಿಯಲಿ ಬ್ಲೆಸ್ಡ್. ನನಗೆ ಆ ಒಂದು ಮೂಮೆಂಟ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಸ್ಪೆಷಲ್ ಆಗಿತ್ತು. ಇಟ್ ವಾಸ್ ಡ್ಯಾಮ್ ಸ್ಪೆಷಲ್ ಫಾರ್ ಮೀ.
ರಾಘವೇಂದ್ರ ಸ್ವಾಮಿನ ನಾನು ಹೇಗೆ ಅಂದ್ಕೊಂಡಿದ್ನೋ ತಂದೆ ನನ್ನ ಹಾಗೆ ಕಳಿಸ್ಕೊಂಡಿದ್ದಾರೆ. ಇದು ಈ ಒಂದು ಲಕ್ ನನಗೂ ಮತ್ತು ನನ್ನ ಫ್ಯಾಮಿಲಿಗೂ ವಾಸ್ ಸೋ ಹ್ಯಾಪಿ. ಫೈನಲಿ ದೇವರ ದರ್ಶನ ಆದಮೇಲೆ ನನಗೆ ಈ ಸೇವೆ ಮಾಡೋ ಮತ್ತೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೌಭಾಗ್ಯ ನಂಗೆ ಮತ್ತೆ ಸಿಕ್ತು. ಅದು ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡೋದು ನನ್ನ ಜನ್ಮಗಳ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ನಾಟ್ ಸೋ ಈಸಿ. ಆ್ಯಂಡ್ ಮತ್ತೊಂದು ಬ್ಯೂಟಿಫುಲ್ ಮೂಮೆಂಟ್ ಅಂತ ಅಂದಾಗ ನನ್ನ ಪುಟ್ಟ ತಂಗಿ ಇದಲ್ಲ, ಅವಳದು ಬರ್ಡೇ ಇತ್ತು. ಸೊ ಅವಳ ಬರ್ಡೇ ಕೂಡ ನಾವು ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ, ರಾಯರ ಸನ್ನಿಧಾನ ಮುಂದೆನೇ ಸೆಲೆಬ್ರೇಟ್ ಮಾಡಿದ್ವಿ, ಭಕ್ತಾದಿಗಳ ಮಧ್ಯದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಅದು ಇಟ್ ವಾಸ್ ಸೋ ಸ್ಪೆಷಲ್. ಆ ಬೆಳೆಯೋ ಮಗುಗೆ ರಾಯರ ದರ್ಶನ ಸದಾ ಕಾಲ ಇರಲಿ ಅಂತ ಬೇಡ್ಕೊಂಡು ನಾವು ಮತ್ತೆ ಅಲ್ಲೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ನಮ್ಮ ಕೊನೆ ಮೂಮೆಂಟ್ಸ್ನ ಮಂತ್ರಾಲಯದಲ್ಲಿ ಸ್ಪೆಂಡ್ ಮಾಡಿರೋ ಮೂಮೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡಿದ್ವಿ. ನೋಡಿದ್ವಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು. ಇಷ್ಟೇ ಅಲ್ಲ, ಇನ್ನೂ ಇದೇ ಥರ ವೀಡಿಯೋಸ್ಗಾಗಿ ನನ್ನ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ತಿಳ್ಕೊಬೇಕು ಅಂತ ಅಂದರೆ ಡೂ ಸಬ್ಸ್ಕ್ರೈಬ್ ದೀಪ್ತಿ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್. ಸರಿ, ನನಗೆ ಇವಾಗ ಆಫೀಸ್ಗೆ ಲೇಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.